ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಶಿರಾದಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಯಾವ ರೀತಿ ಪೂಜೆ ಇರುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಆಲ್ರೆಡಿ ನಾವು ಬರೋ ಅಷ್ಟೊತ್ತಿಗೆ 6:30 ಆಗಿತ್ತು. ಸೊ ತುಂಬ ಅಂದರೆ ತುಂಬಾ ಕ್ಯೂ ಇತ್ತು. ಹಾಗಾಗಿ ನಾವು ಹೋಗ್ತಾ ಇದ್ದೀವಿ. ದೇವಸ್ಥಾನದ ಒಳಗಡೆ ಹೋಗಿ ಪ್ರಸಾದ ತೊಗೊಂಡು ಬರಬೇಕು. ಕ್ಯೂ ಅಂದರೆ ಎಲ್ರಿಗೂ ಕೂಡ ಅಷ್ಟೇ. ಇಲ್ಲಿ ಯಾರು ಇವರು ಅಂತ ಏನಿಲ್ಲ, ಎಲ್ಲನೂ ಬಂದಾರೆಲ್ಲ ಭಕ್ತಾದಿಗಳು ಕ್ಯೂನಲ್ಲೇ ಹೋಗೋದು. ನಾವು ಕೂಡ ಕ್ಯೂನಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಆರತಿ ಮಾಡ್ತಿದ್ದಾರೆ. ಏನೋ ಮನಸ್ಸಲ್ಲಿ ಅಂದ್ಕೊಂಡು ದೇವ್ರಿಗೆ ಒಳ್ಳೇದಾಗಿರುತ್ತೆ ಅಲ್ವಾ, ಹಂಗಾಗಿ ಅವರು ಆರತಿ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಮತ್ತು ನೋಡಿ, ಎಷ್ಟೊಂದು ಜನ ಅಂದರೆ ತುಂಬ ಜನ ಅಂತಲೇ ಹೇಳ್ಬೋದು. ಸೊ ಡೆಕೋರೇಷನ್ ಕೂಡ ಅಷ್ಟೇ ನೋಡಿ, ಸಖತ್ತಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳೋದು. ಇಲ್ಲಿ ಸುಮಾರು 9 ವರ್ಷಗಳಿಂದ ಮಾಡ್ತಾನೆ ಬರ್ತಾವ್ರಂತೆ. ಇಲ್ಲಿ ಸಿಬ್ಬಂದಿ ಮಾತ್ರ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ದೇವಸ್ಥಾನ ಆಗಲಿ, ಪ್ರತಿ ವರ್ಷ ಮಾಡೋ ರೀತಿಯೇ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಒಂದು ವರ್ಷವೂ ಮಿಸ್ ಇಲ್ಲ. 9 ವರ್ಷದಿಂದಲೂ ಇಷ್ಟು ನೀಟಾಗಿ ಪರ್ಫೆಕ್ಟಾಗಿ ಇಷ್ಟೇ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ ಅವರಿಗೆ ನನ್ನ ಕಡೆಯಿಂದ ಒಂದು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಎಷ್ಟು ಜನ ನೋಡ್ರಿ, ತುಂಬ ಅಂದರೆ ತುಂಬಾ ಜನ ಅಂತ ಹೇಳ್ಬೋದು. ಇಡೀ ಶಿರಾದಲ್ಲಿ ಅಥವಾ ಸುತ್ತಮುತ್ತ ಹಳ್ಳಿನವ್ರು ಈಗ ಗೊತ್ತಿರುತ್ತಲ್ವ, ಅವರು ಕೂಡ ಇಲ್ಲಿ ಬರ್ತಾರೆ, ಶಿರಾದವ್ರು ಅಲ್ದಲೇನ. ಸೊ ಹಂಗಾಗಿ ನೋಡಿ, ಪ್ರಸಾದನೂ ಕೂಡ ಅಷ್ಟೇ. ಭಕ್ತಾದಿಗಳು ಪೂಜೆ ಮುಗಿಸ್ಕೊಂಡು ಬಂದಿದ ತಕ್ಷಣ ಪ್ರಸಾದ ವಿನಿಯೋಗ ಇರುತ್ತೆ. ಅವ್ರಿಗೆ ಬಂದರೆ ಪ್ರಸಾದ ತಗೊಳ್ಳೋ ಅಂಥ ಅವಕಾಶ ಕೂಡ ಇಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ಪ್ರತಿ ವರ್ಷವೂ ಅಷ್ಟೇ, ಒಬ್ಬ ಭಕ್ತಾದಿಗಳಿಗೂ ಏನು ಒಂದು ಚಿಕ್ಕ ಫಾಲ್ಟ್ ಆಗದಿಲ್ದಲೆ ಅಷ್ಟು ನೀಟಾಗಿ ಪರ್ಫೆಕ್ಟಾಗಿ ದೇವಸ್ಥಾನದಲ್ಲಿ ಪ್ರಸಾದ ವಿನಿಯೋಗ ಕೂಡ ನಡೆಯುತ್ತೆ. ಮತ್ತು ನೋಡಿ, ಪ್ರಸಾದಕ್ಕೆ ಟೊಮಾಟೊ ಬಾತು, ಪಾಯಸ ಮತ್ತು ಮೊಸರನ್ನ ಇತ್ತು. ಅದು ಪ್ರಸಾದ ಏನು ಗೊತ್ತಾ, ದೇವಸ್ಥಾನದ್ದು ಕೃಪೆಗೋ ಏನೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿತ್ತು. ನಮ್ಮ ಮನೆಗೆ ಮಾಡಿರೋ ಅಷ್ಟು ಟೇಸ್ಟಿಯಾಗಿ ಎಂದೂ ಬರೋಲ್ಲ, ಯಾವತ್ತೂ ಬರೋಲ್ಲ ಅಂತ ಹೇಳ್ಬೋದು. ಆ ದೇವ್ರ ಆಶೀರ್ವಾದ ಒಂದು ರೀತಿ ಅಂತಲೇ ಹೇಳ್ಬೋದು. ನಮ್ಮ ಹುಡುಗರಂತೂ ತುಂಬ ಚೆನ್ನಾಗಿ ತಿಂದರು, ನಾವು ಅಷ್ಟೇ ತುಂಬ ಚೆನ್ನಾಗಿ ತಿಂದ್ವಿ. ಮತ್ತು ಅಷ್ಟೇ ಚೆನ್ನಾಗಿತ್ತು, ಕಲರ್ ಆಗಲಿ ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಸೊ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇಲ್ಲಿ ಹಮ್ಮಿಕೊಂಡಿದ್ರು. ಹನುಮಂತನ ಭಜನೆ ಮಾಡ್ತಿದ್ದಾರೆ ನೋಡಿ, ಎಷ್ಟು ಸಖತ್ತಾಗಿ ಮಾಡ್ತಿದ್ದಾರೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಒಂದು 5-6 ಭಜನೆ ಇದೇ ರೀತಿ ಮಾಡಿದ್ದಾರೆ. ಬಟ್ ಸುಸ್ತಾಗಿಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ರು ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡಿರಿ, ಒಂದು ಸ್ವಲ್ಪನೂ ಕೂಡ ಎಲ್ಲೂ ಸ್ಟ್ರೈನ್ ಆಗದಿರೋ ಥರ ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಮಾಡಿಕೊಟ್ರು ಅಂತಲೇ ಹೇಳ್ಬೋದು. ಅವ್ರಿಗೂ ಕೂಡ ಅಷ್ಟೇ ಒಂದು 5-6 ಡ್ಯಾನ್ಸ್ ಒಂದೇ ಸಮನೆ ಮಾಡಿಸ್ತಾನೇ ಇದ್ದರು. ಮತ್ತು ಅವ್ರ ಗುರುಗಳು ಸಹ ಅವ್ರ ಜೊತೆ ಸೇರಿಕೊಂಡು ಮಾಡಿದ್ರು. ಮತ್ತು ಇವ್ರು ಬಂದುಬಿಟ್ಟು ಶಾಡೋಸ್ ಡ್ಯಾನ್ಸ್ ಅಂತ ಹೇಳಿ ಮತ್ತು ಡೈನಮಿಕ್ ಡ್ಯಾನ್ಸ್ ಅಂತ ಹೇಳಿ ಪ್ರತಿ ವರ್ಷ ಇದನ್ನು ಇಲ್ಲಿ ಪ್ರೋಗ್ರಾಮ್ ಆದಾಗ ಅವ್ರು ಬಂದು ಡ್ಯಾನ್ಸ್ ಮಾಡಿಸ್ತಾರೆ. ಮಕ್ಕಳ ಕೈಲಿ ಒಬ್ರಿಗಿಂತ ಒಬ್ಬರು ಫೈಟ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ಈ ಎಲ್ಲ ಮಕ್ಕಳು ಅಷ್ಟೇ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಪ್ರೋಗ್ರಾಮ್ಗೆ ಇವರಿಂದ ಒಂದು ಕಳೆ ಬಂತು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಮಾಡಿದ್ರು. ಮಕ್ಕಳಷ್ಟೇ ಎಷ್ಟು ಚೆನ್ನಾಗಿ ಕಲ್ತಿದ್ದಾರೆ ಅಂದರೆ ಅಷ್ಟು ಪರ್ಫೆಕ್ಟಾಗಿ. ಅವು ಕಾಸ್ಟ್ಯೂಮ್ಸು ಹಾಕಿದ್ದು ಅಷ್ಟೇ, ಅಷ್ಟು ಚೆನ್ನಾಗಿ ನೀಟಾಗಿ ಆ ಮಕ್ಕಳಿಗೆ ಅಪ್ಲೈ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಅದಾದ ತಕ್ಷಣ ನಾವು ಹೊರಗಡೆ ಬಂದ್ವಿ. ಸೊ ಸಾಕು ಹೋಗೋಣ, ಸ್ವಲ್ಪ ಹೊತ್ತು ನೋಡಿದ್ವಿ. ಇನ್ನು 11 ಗಂಟೆವರೆಗೂ ಕೂಡ ಇತ್ತು. ಬಟ್ ನಾವು ನನ್ನ ಮಕ್ಕಳು 9 ಗಂಟೆಗೆಲ್ಲ ಹೋಗೋಣ ಮಮ್ಮಿ ಹೋಗೋಣ, ಹೋಮ್ವರ್ಕ್ ಮಾಡಿಲ್ಲ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾವು ಒಂದು ಫೋಟೋ ಕ್ಲಿಪ್ಪಿಂಗ್ ತಗೊಂಡು ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನಮ್ಮ ಮಕ್ಕಳು ಹೋಮ್ವರ್ಕ್ ಇಲ್ಲ ಅಂದಿದ್ರೆ ಸ್ವಲ್ಪ ಲೇಟಾಗೇ ಬರ್ಬೋದಾಗಿತ್ತು. ನೋಡೋಕ್ಕಂತೂ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಹೋಮ್ವರ್ಕ್ ಇದ್ದಿದ್ದರಿಂದ ಬೇಗ ಬಂದ್ವಿ ಅಂತಲೇ ಹೇಳ್ಬೋದು. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್, ಪಂಚಮುಖಿ ಆಂಜನೇಯ ಕ್ಲಿಪ್ಪಿಂಗ್ ಅಂತ ಹೇಳ್ತಾ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿದ್ದ ನಿಮ್ಗೆಲ್ರಿಗೂ ಕೂಡ ಧನ್ಯವಾದಗಳು ಫ್ರೆಂಡ್ಸ್.